ಉತ್ತಮ ಸುಖಲಾಭ. ತೃಪ್ತಿಯಿಂದ ಪರಮಸುಖ ಉತ್ಪನ್ನ. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಾವತಿ. ಎಲ್ಲರಿಗೂ 19ನೇ ಸಂಚಿಕೆಯ ಜ್ಞಾನಾಮೃತ ಪಾಡ್ಕಾಸ್ಟ್ ಸೀರೀಸ್ಗೆ ಸ್ವಾಗತ. ಇವತ್ತಿನ ವಿಷಯ ಸಂತೋಷ. ಏನು? ತೃಪ್ತಿಯ ಒಂದು ಭಾವ. ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಬೇಕಾಗಿರೋದು ಈ ಒಂದು ತೃಪ್ತಿ ಅಥವಾ ಸಂತೋಷ. ಇದು ಯೋಗದ 2ನೇ ನಿಯಮ. 5 ನಿಯಮಗಳನ್ನು ಹೇಳ್ತಾರೆ. ಯಮ ನಿಯಮಗಳು ಹೆಂಗೆ ಅಂದರೆ, ಯಾವುದೇ ಆಸನ, ಪ್ರಾಣಾಯಾಮ ಅಥವಾ ಧ್ಯಾನಕ್ಕೆ ಬಹಳ ಅವಶ್ಯಕವಾಗಿರುವಂಥ ಒಂದು ನಿಯಮ. ನಮ್ಮ ಕೆಲವೊಂದು ರೀತಿ ನೀತಿಗಳು ಹಾಗೂ ನಮ್ಮ ಸಮಾಜದ ಜೊತೆಗೆ ನಾವು ಹೆಂಗಿರಬೇಕು ಅನ್ನೋದು ಒಂದು ರೀತಿ ನೀತಿಗಳನ್ನು ಹೇಳಿದ್ದಾರೆ. ಆ ಒಂದು ಯಮ ನಿಯಮಗಳ ಬರುವಂಥದ್ದು. ನಿಯಮದಲ್ಲಿ 2ನೇ ಬರುವಂಥ ಸಂತೋಷ ಒಂದು, ಅದನ್ನು ತೃಪ್ತಿ ಅಂತ ಹೇಳ್ತೀವಿ. ಇದು ಆಧುನಿಕ ಜಗತ್ತಿನ ಅತ್ಯಂತ ಪ್ರತಿ ಸಾಂಸ್ಕೃತಿಕ ಅಭ್ಯಾಸ. ಇದನ್ನು ನಾವು ಶಾಶ್ವತ ಅಸಂತೃಪ್ತ ಇರಲು ತರಬೇತಿ ತಗೊಂಡ್ಬಿಟ್ಟಿದ್ದೀವಿ. ಆಗಲೇ ಏನೋ ಒಂದು ತೃಪ್ತಿಯ ಮನೋಭಾವನೆ ಇಲ್ಲ ಯಾರಿಗೂ. ಯಾಕೆ ಅದು, ಏನು ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಆಯುರ್ವೇದದಲ್ಲಿ ಇಚ್ಛಾ, ದ್ವೇಷ ಮತ್ತು ಭಯ, ಈ 3 ಮುಖ್ಯ ಭಾವನಾತ್ಮಕ ರೋಗ ಅಂತ ಹೇಳ್ತಾರೆ. ಅಂದರೆ ಇಚ್ಛೆ, ಏನು ಡಿಸೈರ್ ನಾವೇನು ಹೇಳ್ತೀವಿ, ದ್ವೇಷ ಅಸೂಯೆ, ಅಥವಾ ಭಯ ಫಿಯರ್, ಈ 3 ಭಾವನಾತ್ಮಕ ರೋಗ. ಅಂದರೆ ಅದಕ್ಕೆಲ್ಲದಕ್ಕೆ ಏನು ಆಂಟಿಡೋಟು ಅಥವಾ ಔಷಧಿ ಏನು ಅಂದರೆ ಸಂತೋಷ ಅಥವಾ ಸಂತೃಪ್ತಿ. ಈ 3 ಒಂದು ಭಾವನಾತ್ಮಕ ರೋಗಕ್ಕೆ ನಾವು ಸಂತೃಪ್ತರಾಗಿದ್ದರೆ ಎಲ್ಲೂ ನಮ್ಮ ಯಾವುದೇ ಒಂದು ರೋಗಗಳು ನಮ್ಮ ಹತ್ರ ಬರೋದಿಲ್ಲ, ಮಾನಸಿಕ ರೋಗಗಳು. ಇದನ್ನು ಸಂತೃಪ್ತಿ ಇದ್ದಾಗ ದೇಹ ತನ್ನನ್ನು ತಾನೇ ಗುಣಪಡಿಸ್ಕೊಳ್ಳುವಂಥ ಒಂದು ಶಕ್ತಿ ಕೊಡುವಂಥ ಒಂದು ಏನು ಸಂತೃಪ್ತಿ ಅನ್ನೋ ಒಂದು ಭಾವ. ಹಾಗೇನೆ ಇದು ಸಂತೋಷ ಅನ್ನೋದು ಸತ್ವಗುಣಕ್ಕೆ ಸೇರಿರುವಂಥದ್ದು. ಸತ್ವಗುಣ ಅಂದರೆ ಏನು? ಸ್ಪಷ್ಟತೆ, ಸಾಮರಸ್ಯ, ಸಮತೋಲನ, ಇವೆಲ್ಲವನ್ನ ಬೇರೂರಿಸುವಂಥ ಒಂದು ಮಾನಸಿಕ ಭಾವ ಯಾವುದು? ಸಂತೋಷ. ಈ ಸಂತೋಷ ಅಥವಾ ಸಂತೃಪ್ತಿ, ಏನು ಸಂತೃಪ್ತರಾಗಿರೋದು, ಏನು ಕೊಟ್ಟಿದ್ದಾರೆ ದೇವರು ಅದರಲ್ಲಿ ಸಂತೃಪ್ತರಾಗಿದ್ದಾಗ ನಮಗೇನಾಗುತ್ತೆ? ಒತ್ತಡ ಕಮ್ಮಿ ಆಗ್ತಾ ಹೋಗುತ್ತೆ, ಜೀರ್ಣಕ್ರಿಯೆ ಸ್ಥಿರಗೊಳಿಸುತ್ತೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತೆ. ಯಾವುದೇ ಒಂದು ಆಚರಣೆ ನಾವು ಮಾಡಬೇಕು ಆಯುರ್ವೇದದಲ್ಲಿ ಅಂದರೆ, ಸಾತ್ವಿಕ ಆಹಾರ ತಗೊಂಡ್ರೆ ಹೆಚ್ಚು ಸಂತೃಪ್ತರಾಗಿರುವಂಥದ್ದು. ಹಾಗೇನೆ ಕೃತಜ್ಞತಾ ಆಚರಣೆ, ಕೊನೆಯದಾಗಿ ಹೇಳ್ತೀನಿ ಹೇಗೆ ಅಂತ ಆಚರಣೆಗಳು ಪ್ರಾಕ್ಟೀಸಸ್ ಮಾಡ್ಬೋದು ಅಂತ. ಹಾಗೇನೆ ಸಾವಧಾನದ ಜೀವನ. ಈಗೇನು ಎಲ್ಲ ನಾಗಾಲೋಟದಲ್ಲಿ ಓಡ್ತಾ ಇದ್ದೀವಲ್ಲ, ಏನು ಮಾಡಬೇಕು, ಯಾಕೆ ಮಾಡಬೇಕು, ಅವಶ್ಯಕತೆ ಇದೆಯಾ, ಎಲ್ಲವನ್ನು ಮರೆತು ನಾಗಾಲೋಟದಲ್ಲಿ ಓಡ್ತಾ ಇದ್ದೀವಿ. ಅದನ್ನು ಬಿಟ್ಟು ಸಾವಧಾನದ ಜೀವನ ತಗೋತಾ ಹೋದರೆ ಎಲ್ಲವೂ ಸಂತೋಷವನ್ನು ಸ್ವಾಭಾವಿಕ ಸ್ವಾಸ್ಥ್ಯಕ್ಕೆ ಸ್ಥಿತಿಯಾಗಿ ಬೆಳೆಸುತ್ತೆ. ಹಾಗೆಯೇ ನಮ್ಮ ಯೋಗಶಾಸ್ತ್ರ ನೀವು ಹೇಳಿದಾಗ ಪತಂಜಲಿ ಸೂತ್ರದಲ್ಲಿ ನಿಯಮದಲ್ಲಿ ಒಂದು ಅಂದರೆ ಏನು ಪ್ರಸ್ತುತ ಒಂದು ಪ್ರತಿ ಕ್ಷಣದ ಸ್ವೀಕಾರ, ಆ ಒಂದು ಮನೋಭಾವನ ಕೊಡ್ತಾ ಹೋಗುತ್ತೆ. ಯಾವುದು? ಈ ಒಂದು ಸಂತೋಷ ಅಥವಾ ಸಂತೃಪ್ತರಾಗಿರುವಂಥದ್ದು. ಹಾಗೆ ಒಂದು ಸರಳತೆಯಲ್ಲಿ ಒಂದು ಸಂತೋಷ ಹಾಗೂ ಹಂಬಲದಿಂದ ಮುಕ್ತಿ. ಅದು ಬೇಕು, ಇದು ಬೇಕು ಅಂತ ಎಲ್ಲ ಹಂಬಲ ಇರುತ್ತಲ್ಲ, ಅದರಿಂದ ಮುಕ್ತರಾಗೋಗ್ತೀವಿ ನಾವು, ಏನು ಸಂತೃಪ್ತರಾಗಿದ್ದಾಗ. ಅದರ ಪರಿಣಾಮ ಏನು? ಸಂತೃಪ್ತರಾಗಿದ್ದರೆ ಆಂತರಿಕವಾಗಿ ಏನು ಒಂದು ಪ್ರಶಾಂತತೆ ಬರ್ತಾ ಹೋಗುತ್ತೆ, ಸ್ಥಿತಿಸ್ಥಾಪಕತ್ವ, ಒಳ್ಳೆಯ ಸಮಾಧಾನ ಹಾಗೂ ಆಳವಾದ ಧ್ಯಾನಕ್ಕೆ ಕಾರಣ ಆಗುವಂಥದ್ದು. ಏನು ಈ ಸಂತೋಷ ಅಥವಾ ಸಂತೃಪ್ತ ಮನೋಭಾವ ಇಟ್ಕೊಂಡು ಹೋದರೆ ಅದು ಒಂದು ನಿಯಮ, ಅದು ಇವೆಲ್ಲವನ್ನ ಕಾರಣ ಮಾಡ್ತಾ ಹೋಗುತ್ತೆ. ಹಾಗಾದರೆ ಏನು ಮಾಡ್ಬೋದು ಅಂದರೆ, ಏನು ಮಂತ್ರ ಪಠಣ ಮಾಡ್ಬೋದು. ಒಂದು ದೈನಂದಿನ ಪ್ರತಿಫಲನ ಅಂದರೆ ನಾವು ದಿನ ಏನೇನು ಯಾವುದಕ್ಕೆ ನಾವು ಏನು ಒಂದು ಫಲ ಸಿಗ್ತಾ ಇದೆ ನಮಗೆ,
ಪ್ರತಿನಿತ್ಯದಲ್ಲಿ ದೇವರಿಗೆ ಇಷ್ಟೆಲ್ಲ ಕೊಟ್ಟಿದ್ದೀರಪ್ಪ, ನಿನಗೆ ಯಾವತ್ತೂ ಋಣಿಯಾಗಿರ್ತೀನಿ, ಆ ಒಂದು ಕೃತಜ್ಞತಾ ಮನೋಭಾವ ದೇವರ ಮೇಲೆ ಇತ್ತು ಅಂದರೆ, ಹಾಗೇನೆ ಸಮರ್ಪಕತೆಯ ಬಗ್ಗೆ ಜಾಗರೂಕ ಅರಿವು, ಇವೆಲ್ಲವನ್ನು ಅಭ್ಯಾಸ ಮಾಡ್ತಾ ಹೋಗುವಂಥದ್ದು. ಹಾಗೆ ನಮ್ಮ ತತ್ವಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಒಂದು ಸಂತೋಷ ಅಂದರೆ ಒಂದು ನಿಷ್ಕ್ರಿಯ ರಾಜೀನಾಮೆ ಅಲ್ಲ. ಇಲ್ಲಪ್ಪ ನಾವು ಅದನ್ನು ಬೇಡ ಅಂತ ಬಿಟ್ಬಿಟ್ಟಿದ್ದೀವಿ ಅಂತಲ್ಲ, ಇದು ಕ್ರಿಯಾಶೀಲ ಸ್ವೀಕಾರ. ಒಂದು ಆಕ್ಟಿವ್ ಆಗೇನೆ ಇಲ್ಲ, ಇದು ಹಿಂಗಿದೆ, ನಾನು ಅದನ್ನು ತಗೋತಾ ಇದ್ದೀನಿ ಅನ್ನೋ ಒಂದು ಮನೋಭಾವ ಸ್ವೀಕರಿಸುವಂಥದ್ದು. ಈ ಪ್ರಾಚೀನ ಇದರಲ್ಲಿ ಏನು ಹೇಳ್ತಿದ್ರು ಅಂದರೆ, ಸಮಚಿತ್ತತೆ ಮತ್ತು ಸಂತೃಪ್ತಿನ ಬಾಹ್ಯ ಅವಲಂಬನೆಯಿಂದ ಮುಕ್ತಿ ಅಂತ ಒತ್ತಿ ಹೇಳ್ತಾರೆ. ಏನು ಅಂದರೆ, ಹೊರಗಡೆ ಏನೇ ಒಂದು ಪರಿಣಾಮಗಳಾದ್ರೂ ನಾವು ಅದರ ಮೇಲೆ ಅವಲಂಬಿತರಾಗಿರಲ್ಲ, ನಮ್ಮ ಸಂತೋಷ ಅದರ ಮೇಲೆ ಅವಲಂಬಿತವಾಗಿರಲ್ಲ ಅನ್ನೋದು ಒಂದು. ಅದರಿಂದ ನಾವು ಸಂತೃಪ್ತರಾಗಿದ್ದರೆ ಹೊರಗಡೆ ಏನೇ ಆಗ್ತಾ ಇರಲಿ ನಮ್ಮ ಪಾಡಿಗೆ ನಾವು ಸಂತೃಪ್ತರಾಗಿರ್ತೀವಿ, ಖುಷಿಯಾಗಿರ್ತೀವಿ ಅನ್ನೋದು. ಸಂತೋಷ ಅನ್ನೋದು ಆನಂದದ ಕಲ್ಪನೆಯೊಂದಿಗೆ ಹೊಂದಿಕೆ ಆಗುತ್ತೆ. ಆನಂದ ಒಳಗಿನಿಂದ ಉದ್ಭವಿಸುವಂಥದ್ದು, ಆಸ್ತಿಯಿಂದ ಅಲ್ಲ. ಹೌದಲ್ವಾ? ಎಷ್ಟೋ ನಾವು ಅನುಭವಗಳನ್ನು ನೋಡಿರ್ತೀವಿ, ಬಟ್ ಆದರೂ ಯಾವಾಗಲೂ ಒಂದು ಕ್ಷಣದಲ್ಲಿ ಅದು ರಿಯಲೈಸ್ ಆಗಿರುತ್ತೆ, ನಮಗೆ ಮಂದಟ್ಟಾಗಿರುತ್ತೆ, ಆದರೆ ಮತ್ತೆ ಮತ್ತೆ ಮರ್ತು ಹೋಗ್ತಾ ಇರ್ತೀವಿ. ಹೊರಗಿನಿಂದ ಅಥವಾ ಬೇರೆ ಒಂದು ಆಸ್ತಿಯಿಂದ ಬರುವಂಥ ಆ ಒಂದು ಆನಂದ ಅಲ್ಲ. ಆನಂದ ಅಥವಾ ಸಂತೃಪ್ತಿ ಅನ್ನೋದು ನಮ್ಮ ಒಳಗಿನಲ್ಲೇ ಉದ್ಭವಿಸುವಂಥದ್ದು. ಇದರಿಂದ ಏನಾಗುತ್ತೆ, ಒಂದು ಎಂಥ ಸಮಯದಲ್ಲೂ ಅಂದರೆ ಅನಿಶ್ಚಿತವಾಗಿರುವಂಥ ಸಮಯದಲ್ಲೂ ನಮ್ಮ ಮನಸ್ಸು ಸ್ಥಿತಿಸ್ಥಾಪಕತ್ವ ಅಂದರೆ ಎಲ್ಲನ್ನು ಸಮನಾಗಿ ತಗೊಳ್ಳುವಂಥದ್ದನ್ನು ಉತ್ತೇಜನ ಕೊಡುತ್ತೆ. ಹಾಗೆಯೇ ಸಮರ್ಪಕತೆ ಒಂದು ಮನಸ್ಥಿತಿ ಅಂತ ನಮಗೆ ಅರ್ಥ ಆಗಿದೆ ಅಲ್ವಾ? ಇವೆಲ್ಲ ನೋಡ್ತಾ ಹೋದರೆ ಆಧುನಿಕ ವಿಜ್ಞಾನ ಏನು ಹೇಳುತ್ತೆ, ಒಂದು ಸಕಾರಾತ್ಮಕ ಮನೋವಿಜ್ಞಾನ, ಅದನ್ನು ಸಂತೃಪ್ತವಾಗಿ ಇದ್ದಾಗ ಒಂದು ಕೃತಜ್ಞತೆ ಬರುತ್ತೆ. ಹಾಗೆಯೇ ಸಾವಧಾನತೆ, ಹಾಗೆ ದೀರ್ಘಕಾಲೀನ ಯೋಗಕ್ಷೇಮ, ಎಷ್ಟೇ ವರ್ಷಗಳಾದರೂ ಎಷ್ಟೇ ವಯಸ್ಸಾದರೂ ಒಂದು ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಇದು ನೇರವಾಗಿ ಸಂಬಂಧಿಸಿರುವಂಥದ್ದು. ಹಾಗೆ ನರವಿಜ್ಞಾನ ಹೇಳೋದೇನು ಅಂದರೆ, ಈ ಕೃತಜ್ಞತೆ ಅಥವಾ ಈ ಸ್ವೀಕಾರ ಮಾಡುವಂಥದ್ರಿಂದ ಮೆದುಳಿನಲ್ಲಿ ಪ್ರತಿಫಲ ಮಾರ್ಗವನ್ನು ಸಕ್ರಿಯಗೊಳಿಸುವಂಥದ್ದು. ಹಾಗೆ ಒತ್ತಡದ ಹಾರ್ಮೋನ್ ಅಂದರೆ ಸ್ಟ್ರೆಸ್ ಹಾರ್ಮೋನ್ಸನ್ನು ಕಮ್ಮಿ ಮಾಡುತ್ತೆ. ನಮ್ಮ ನಡವಳಿಕೆಯಲ್ಲಿ ಬಹಳ ಸಂಬಂಧಗಳು ಸುಧಾರಿಸುತ್ತೆ. ಹಾಗೆಯೇ ಒಂದು ಆತಂಕ ಅಥವಾ ಏನು ಸುಡುವಿಕೆ ವಿರುದ್ಧ ರಕ್ಷಣಾತ್ಮಕ ಅಂಶ ಆಗೋದು ನಮಗೆ, ಯಾವುದೋ ಸಂತೃಪ್ತರಾಗಿರುವಂಥದ್ದು. ಹಾಗಾದರೆ ಇವತ್ತಿನ ಅಭ್ಯಾಸ ಏನು? ನೀವು ಪ್ರತಿದಿನ ನೀವು ಒಂದು 3 ವಿಷಯವನ್ನು ಬರೀರಿ. ಏನದು? ನೀವು ಯಾವುದಕ್ಕೆ ಕೃತಜ್ಞರಾಗಿದ್ದೀರಾ ಅದನ್ನು ಬರೆಯಕ್ಕೆ ಶುರು ಮಾಡಿ. ಇದನ್ನು ಏನು ಅಂದರೆ, ಕೊರತೆ ಬದಲು ನಾವು ಸಮರ್ಪಕತೆ ಬಗ್ಗೆ ಯೋಚಿಸೋದು ಅಂತ. ಈ ಒಂದು ಸರಳ ಅಭ್ಯಾಸ ಏನು ಯಾವುದೇ ಒಂದು ಪ್ರಾರ್ಥನೆ ಮೂಲಕನೋ ದೇವರಿಗೆ ಅರ್ಪಿಸುವಂಥದ್ದು, ಇದನ್ನು ಆ ಕೃತಜ್ಞತಾ ಮನೋಭಾವವನ್ನು ಪ್ರಾರ್ಥನೆ ಮೂಲಕ ದೇವರಿಗೆ ಅರ್ಪಿಸ್ಬೋದು. ಸೊ ಸಂತೋಷ ಅಥವಾ ಸಂತೃಪ್ತಿ ಎಲ್ಲವನ್ನು ಹೊಂದುವ ಬಗ್ಗೆ ಅಲ್ವೇ ಅಲ್ಲ, ಹೌದು ತಾನೆ? ಆದರೆ ಇದು ನಮ್ಮಲ್ಲಿರುವುದು, ಮತ್ತು ನಾವು ಯಾರು ಈಗಾಗಲೇ ಇದೆಲ್ಲವನ್ನ ಸಾಕು ನಮಗೆ ಅರ್ಥ ಮಾಡ್ಕೋತೀವಲ್ಲ, ಅದೇ ಒಂದು ಸಂತೃಪ್ತಿಯ ಜೀವನ. ಸೊ ಮತ್ತೆ ಸಿಗೋಣ ನಾಳೆ. ಅಲ್ಲಿ ತನಕ